ಅದಾದ ನಂತರ ಸ್ಮಾರ್ಟ್ NSA ಬಲ ಕೂಡ ದೊಡ್ಡ ಮಟ್ಟದಲ್ಲಿದೆ ಭಾರತದ ಜೊತೆಗೆ. ಬ್ರಿಟನ್ ಜೊತೆಯಲ್ಲೂ ಕೂಡ ಏನು ಬ್ರಿಟನ್ ಜೊತೆಯಲ್ಲೂ ಮಾಹಿತಿಯನ್ನ ಹಂಚಿಕೊಂಡಿತ್ತು ಭಾರತ ಈ ಒಂದು ದಾಳಿಯ ಕುರಿತಂತೆ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಇಡೀ ಜಗತ್ತೇ ಪಾಕಿಸ್ತಾನದ ವಿರುದ್ಧ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಮತ್ತು ಈ ಉಗ್ರರ ವಿರುದ್ಧ ಅಂತೂ ತೊಡೆ ತಟ್ಟಿ ನಿಂತಿತ್ತು ಭಾರತ. ಆ ಭಾರತಕ್ಕೆ ಬಹಳಷ್ಟು ರಾಷ್ಟ್ರಗಳು ಸಾಥ್ ಕೊಟ್ಟಿದ್ವು. ಅದರಲ್ಲೂ ಅಮೆರಿಕ ಮತ್ತು ರಷ್ಯಾ ಜೊತೆಗೆ ಇಸ್ರೇಲ್, ಬಹಳ ಪ್ರಮುಖವಾಗಿ ಸ್ಮಾರ್ಟ್ NSA ಕೂಡ ಬ್ರಿಟಿಷ್ NSA ಚೀಫ್ ಜೊನಾಥನ್ ಪೋವೆಲ್ ಅವರ ಜೊತೆಗೆ ದೋವಲ್ ಮಾತುಕತೆಯನ್ನ ನಡೆಸಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟು 7 ರಾಷ್ಟ್ರಗಳ ರಕ್ಷಣಾ ಮುಖ್ಯಸ್ಥರ ಜೊತೆಗೆ ದೋವಲ್ ಅವರು ಮಾತುಕತೆಯನ್ನ ನಡೆಸಿದ್ರು. ಈ ಒಂದು ದಾಳಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ರಷ್ಯಾದ NSA ಚೀಫ್ ಸರ್ಗೈ ಶಿಯೋಗುಗು ದೋವಲ್ ಅವರು ಮಾಹಿತಿಯನ್ನ ಕೊಡ್ತಾರೆ ಈ ಒಂದು ದಾಳಿಯ ಬಗ್ಗೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಜೊತೆಗೆ ದೋವಲ್ ಕರೆ ಮಾಡುವ ಮುಖೇನ ಮಾತುಕತೆಯನ್ನ ನಡೆಸ್ತಾರೆ. ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಒಟ್ಟಾರೆಯಾಗಿ 7 ರಾಷ್ಟ್ರಗಳಿಗೆ ಮಾಹಿತಿಯನ್ನ ನೀಡಿ ಬೆಂಬಲವನ್ನ ಕೋರಿದ್ರು ಅಜಿತ್ ದೋವಲ್. ಬೆಂಬಲವನ್ನ ಸುಮ್ಮನೆ ಕೊಟ್ಬಿಡ್ತಾರ ಹಾಗಾದ್ರೆ ಆ ರಾಷ್ಟ್ರಗಳು? ಸೌದಿ ಅರೇಬಿಯಾ NSA ಚೀಫ್ ಮೌಸಾದ್ ಅಲ್ ಐಬನ್ ಅವರ ಜೊತೆಗೆ ಅಜಿತ್ ದೋವಲ್ ಅವರು ಮಾತನಾಡಿ ಈ ದಾಳಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. UAE NSA ಚೀಫ್ ತಹೌನ್ ಬಿನ್ ಜಾಯದ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು. ಇನ್ನು ಜಪಾನ್ನ NSA ಚೀಫ್ ಮಸಟಕ ಒಕಾನೋ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಫ್ರಾನ್ಸ್ ರಕ್ಷಣಾ ಸಲಹೆಗಾರ ಎಮ್ಯಾನ್ಯುಯಲ್ ಬೊನ್ನೆ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ಅಜಿತ್ ದೋವಲ್ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ಶಿಬಿರಗಳ ಬಗ್ಗೆ ಸಾಕ್ಷಿಯನ್ನ ಕೊಟ್ಟಿರ್ತಾರೆ ಅಜಿತ್ ದೋವಲ್. ನಾನೀಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದೆ, ಯಾಕೆ ಅವರು ಕೂಡ ಈ ದಾಳಿಯನ್ನ ಒಪ್ಕೊಳ್ಬೇಕು ಅಥವಾ ಒಪ್ಕೊಳ್ತಾರೆ ಅಂತ ಹೇಳಿ. ಪ್ರಮುಖ ದೇಶಗಳ ರಕ್ಷಣಾ ಸಚಿವರು ಕಾರ್ಯದರ್ಶಿಗಳ ಜೊತೆಗೆ ಅಜಿತ್ ದೋವಲ್ ಮಾತನಾಡಿದ್ರು. ಬ್ರಿಟನ್ ಜೊತೆಯಲ್ಲೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿತ್ತು ಭಾರತ.